ಗುರುವೆಂದರೆ ಅರಿವು. ಬಾಲ್ಯದಲ್ಲಿ ಅಕ್ಷರ ಕಲಿಸುವ, ನಂತರದ ದಿನಗಳಲ್ಲಿ ಕೈ ಹಿಡಿದು ನಡೆಸುವ, ಕೊನೆಗೊಂದು ದಿನ ಮೋಕ್ಷದ ದಾರಿಯನ್ನು ತೋರುವ ಗುರುವಿಗೆ ಗುರುವೆಂದರೆ ಕೃಷ್ಣವು ಒಂದೇ ಜಗದ್ಗುರು. ಪರಮಾತ್ಮ ಜೀವನದ ಸಾರವನ್ನೆಲ್ಲ 700 ಶ್ಲೋಕಗಳ ಭಗವದ್ಗೀತೆಯಲ್ಲಿ ಹುದುಗಿಸಿಟ್ಟಿದ್ದಾನೆ. ಬನ್ನಿ, ಶ್ರೀಕೃಷ್ಣ ಪರಮಾತ್ಮ 9ನೇ ಅಧ್ಯಾಯದ 21 ಹಾಗೂ 22ನೇ ಶ್ಲೋಕದಲ್ಲಿ ಏನು ಹೇಳಿ: ಮನುಷ್ಯ ಜನನ ಮತ್ತು ಮರಣಗಳೆಂಬ ಚಕ್ರದ ನಡುವೆ ನಿರಂತರವಾಗಿ ಸುತ್ತುತ್ತಲೇ ಇರುತ್ತಾನೆ. ಪಾಪ ಪುಣ್ಯಗಳ ಬುಟ್ಟಿಯನ್ನು ಹೊತ್ತುಕೊಂಡ ಆತ ಇಂದು ಪುಣ್ಯದ ಬುಟ್ಟಿ ಖಾಲಿಯಾಗುತ್ತದೆಯೋ ಅಂದು ಮರಳಿ ಈ ಭೂಲೋಕಕ್ಕೆ ಬೀಳಲೇಬೇಕು, ಇಲ್ಲಿಯ ಕರ್ಮಗಳನ್ನು ಅನುಭವಿಸಲೇಬೇಕು. ಆದರೆ ನಾವು ಚಿಂತಿಸಬೇಕಾದ್ದಿಲ್ಲ, ಏಕೆಂದರೆ ಯಾವ ಚಿಂತೆಯನ್ನು ಮಾಡದೆ ಸದಾ ನನ್ನ ಧ್ಯಾನದಲ್ಲಿ ನಿರತನಾಗಿರು. ನಿನ್ನ ಕರ್ಮದಲ್ಲಿ ನೀನು ತೊಡಗು, ಆದರೆ ಫಲಗಳನ್ನು ನನಗೆ ಬಿಡು, ಆಗ ನಿನ್ನ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುತ್ತೇನೆ ಎಂಬ ಅಭಯ ಭರವಸೆಯನ್ನು ಭಗವಂತ 22ನೇ ಶ್ಲೋಕದಲ್ಲಿ ನೀಡಿದ್ದಾನೆ. ಆದರೆ ನಾವೇನು ಮಾಡುತ್ತಿದ್ದೇವೆ? ಸದಾ ಸಂಸಾರದ ಜಂಜಾಟಗಳಲ್ಲಿ ಮುಳುಗಿ ಕಾಲಚಕ್ರದ ಕಾಲಡಿಯಲ್ಲಿ ನಲುಗುತ್ತಾ ಆ ಭಗವಂತನ ಧ್ಯಾನವನ್ನೇ ಮರೆತಿದ್ದೇವೆ. ಆದರೆ ಹಾಗಾಗುವುದು ಬೇಡ. ಮುಂದೆ ಏನಾಗುವುದು ಎಂಬ ಚಿಂತೆಯನ್ನು ಬಿಟ್ಟು ಬಿಡೋಣ. ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಆ ಅಚಿಂತ್ಯನ ನಾಮ ಸ್ಮರಣೆಯನ್ನು ಮಾಡುತ್ತಾ ನಮ್ಮೆಲ್ಲ ಕೆಲಸಗಳನ್ನು ಆತನಿಗೆ ಸಮರ್ಪಿಸೋಣ. ನಮ್ಮ ಯೋಗಕ್ಷೇಮವನ್ನೆಲ್ಲ ಆತನೇ ಕಾಯುತ್ತಾನೆ ಎಂಬ ಅಚಲ ವಿಶ್ವಾಸದೊಂದಿಗೆ ಸದಾ ಅವನ ಧ್ಯಾನದಲ್ಲಿ ತೊಡಗೋಣ. ಜೈ ಶ್ರೀಕೃಷ್ಣ.